ಸ್ವತಂತ್ರ ಭಾರತದ ತೆರಿಗೆ ನೀತಿಯಲ್ಲಿ ಇವತ್ತಿನಿಂದ ಭಾರಿ ಬದಲಾವಣೆ ಆಗ್ತಾ ಇದೆ. GST ಅಂತಕ್ಕಂಥ ತೆರಿಗೆ ಏನಿತ್ತು ಆ 4 ಸ್ಲ್ಯಾಬ್ಗಳನ್ನು ಕೇವಲ 2 ಸ್ಲ್ಯಾಬ್ಗಳಿಗೆ ಈಗ ಇಳಿಸೋದ್ರಿಂದ ಬಡ ಮತ್ತು ಮಧ್ಯಮ ವರ್ಗದ ಜನತೆಗೆ ಭಾರಿ ಲಾಭವನ್ನು ಕೇಂದ್ರ ಸರ್ಕಾರ ಮಾಡಿಕೊಟ್ಟಿದೆ. ಇವತ್ತಿನಿಂದ GST ಉಳಿತಾಯ ಉತ್ಸವ ಈ ಪದವನ್ನು ನಿನ್ನೆ ಪ್ರಧಾನಿ ಮೋದಿಯವರೇ ಬಳಸಿದ್ದಾರೆ. ನವರಾತ್ರಿ ಹಬ್ಬಕ್ಕೆ ಮೋದಿ ಸರ್ಕಾರ ಭರ್ಜರಿ ಗಿಫ್ಟನ್ನು ಕೊಟ್ಟಿದೆ. ಬಡ ಮತ್ತು ಮಧ್ಯಮ ವರ್ಗದವರಿಗೆ ತೆರಿಗೆ ರಿಲ್ಯಾಕ್ಸ್. ಕೇಂದ್ರದ GST ನೀತಿ ಬಗ್ಗೆ ಜನಸಾಮಾನ್ಯರು ಮಾತನಾಡಿದ್ದಾರೆ. ಆಹಾರ ಉತ್ಪನ್ನಗಳ ಮೇಲೆ GST ದರ ಇಳಿಕೆ ಆಗ್ತಾ ಇದೆ. GST ದರ ಇಳಿಕೆ ಬಗ್ಗೆ ಗ್ರಾಹಕರು ಹೇಳೋದೇನು? ಹಾಗಾದರೆ ಪಬ್ಲಿಕ್ ಟಿವಿಯಲ್ಲಿ ಗ್ರಾಹಕರ ಅಭಿಪ್ರಾಯ ಸಂಗ್ರಹ. ಬಹುತೇಕ ಜನರಿಗೆಲ್ಲರಿಗೂ ಕೂಡ ಈಗಾಗಲೇ ಬೆಲೆ ಇಳಿಕೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಇವತ್ತಿನಿಂದ ಬೆಲೆ ಇಳಿಕೆ ಆಗ್ತಾ ಇದೆ ಅಂತಂದ್ಬಿಟ್ಟು ಇವತ್ತು ಬೆಳಗ್ಗೆನೇ ಹಾಲು ಮೊಸರು ದಿನಸಿ ಪದಾರ್ಥ ತರೋದಕ್ಕೆ ಅಂಗಡಿಗೆ ಹೋದವರಿಗೆ ಆಶ್ಚರ್ಯ ನೋಡಿ. ಒಂದು ಕುಟುಂಬದ ಒಂದು ತಿಂಗಳ ರೇಷನ್ ಒಂದು 5,000 ರೂಪಾಯಿ ಇದ್ದರೆ ಹತ್ತತ್ರ ನಿಮಗೆ ಇನ್ನು ಮುಂದೆ 1,000 ರೂಪಾಯಿ ಉಳಿತಾಯ ಆಗುತ್ತೆ. 4,000 ರೂಪಾಯಿನಲ್ಲೇ ಬರುತ್ತೆ ಅಷ್ಟು ಪದಾರ್ಥಗಳು. ಸೊ ಹಾಗಾಗಿ ನಿಮಗೆ ಸಹಜವಾಗಿ ಇದರಿಂದ ಬಹಳ ಖುಷಿಯಾಗುತ್ತೆ, ದುಡ್ಡು ಉಳಿಯುತ್ತೆ. ಉಳಿದ ದುಡ್ಡನ್ನು ಮತ್ತೆ ನೀವು ಬೇರೆ ಬೇರೆ ವಿಚಾರಗಳಿಗೆ ಖರ್ಚು ಮಾಡ್ತೀರಾ, ಹಣ ಸರ್ಕ್ಯುಲೇಟ್ ಆಗುತ್ತೆ, ಅದರಿಂದ ಆರ್ಥಿಕತೆ ಚೇತನವಾಗುತ್ತೆ. ಹಾಗಾಗಿ ಈಗ ಸ್ವತಂತ್ರ ಭಾರತದ ತೆರಿಗೆ ನೀತಿ ಇವತ್ತಿನಿಂದ ಬದಲಾವಣೆ ಆಗ್ತಿರೋದ್ರಿಂದ ನಿಮಗೆ ದಿನನಿತ್ಯದ ವಸ್ತು, ಈಗ ಬಾತ್ರೂಮ್ ವಸ್ತುಗಳು, ಟೂತ್ಪೇಸ್ಟು, ಸೋಪು, ಶಾಂಪು, ಹೇರ್ ಆಯಿಲಿಂದ ಹಿಡಿದು ಮನೆಗೆ ತರುವಂತಹ ಬಹುತೇಕ ವಸ್ತುಗಳು, ಎಲೆಕ್ಟ್ರಾನಿಕ್ ವಸ್ತುಗಳು, ಅದನ್ನು ಬಿಟ್ಟರೆ ವೆಹಿಕಲ್ಸು, ಎಲ್ಲದರಲ್ಲೂ ಕೂಡ ರೇಟ್ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣ GST ಸ್ಲ್ಯಾಬನ್ನು ಬದಲಾವಣೆ ಮಾಡಿ ಕೆಲವನ್ನ 18% ಸ್ಲ್ಯಾಬಿಗೆ ತಂದಿದ್ದಾರೆ, ಕೆಲವನ್ನ 5% ಸ್ಲ್ಯಾಬಿಗೆ ತಂದಿದ್ದಾರೆ. ಕೆಲವೊಂದು ವಸ್ತುಗಳಿಗೆ GSTನೇ ಇಲ್ಲ. ಹಾಗಾಗಿ ನಿಮಗೆ ಬಹಳ ಉಳಿತಾಯ ಆಗುತ್ತೆ. ಒಂದು ರೀತಿಯಲ್ಲಿ ಜನಕ್ಕೆ ಇದರಿಂದ, ಎಸ್ಪೆಷಲಿ ಬಡ ಮತ್ತು ಮಧ್ಯಮ ವರ್ಗದ ಜನ, ಅವ್ರಿಗೆ 500 ರೂಪಾಯಿ ಉಳಿದ್ರೂ ಕೂಡ ಅದರಿಂದ ಬೇರೆ ಇನ್ನೇನೋ ಒಂದಕ್ಕೆ ಖರ್ಚು ಮಾಡ್ಕೋತಾರೆ. ಕಳೆದ ಕೆಲವು ವರ್ಷಗಳಿಂದಂತೂ ವಿಪರೀತವಾಗಿ ಬೆಲೆ ಏರಿಕೆ ಅಂತ ಹೈರಾಣಾಗ್ಬಿಟ್ಟಿದ್ರು ಜನ. ಇನ್ನು ಮುಂದಕ್ಕೆ ಆ ಬೆಲೆ ಏರಿಕೆ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಆ ಕಡಿಮೆ ಆಯಿತು ಅಂದಾಗ ಸಹಜವಾಗಿಯೇ ನಮ್ಮ ಕಿಸೆಯಲ್ಲಿ ದುಡ್ಡು ಉಳಿತಾಯ ಆಗುತ್ತೆ ಅಂದಾಗ ಅದನ್ನು ಬೇರೆ ಬೇರೆ ವಿಚಾರಗಳಿಗೆ ಖರ್ಚು ಮಾಡ್ತೀವಿ. ಆ ಖರ್ಚು ಮಾಡೋದ್ರಿಂದ ಮಾರ್ಕೆಟಲ್ಲಿ ವ್ಯಾಪಾರ ವಹಿವಾಟುಗಳು ಜಾಸ್ತಿ ಆಗುತ್ತೆ. ವ್ಯಾಪಾರ ವಹಿವಾಟು ಜಾಸ್ತಿ ಆದಾಗ ಸಹಜವಾಗಿಯೇ ಹಣದುಬ್ಬರ ಅಂತಕ್ಕಂಥದ್ದು ನಿಯಂತ್ರಣಕ್ಕೆ ಬರುತ್ತೆ. ಓಕೆ, ಹೇಗಿದೆ ಜನರ ಅಭಿಪ್ರಾಯ, ಮೂಡ್ ಆಫ್ ದ ನೇಷನ್ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನನ್ನ ಇಬ್ಬರು ಪ್ರತಿನಿಧಿಗಳು ಪ್ರಕಾಶ್ ಮತ್ತು ಮಾದೇಶ್ ಇಬ್ಬರು ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೊದಲನೇದಾಗಿ ನಾನು ಪ್ರಕಾಶ್ನೇ ಮಾತನಾಡಿಸ್ತೀನಿ. ಪ್ರಕಾಶ್, ಜನಸಾಮಾನ್ಯರಿಗೆ ಅರಿವಿಲ್ಲ ಅಂತ ನಾನು ಅನ್ನಲ್ಲ, ಅರಿವಿದೆ, ಬೆಲೆ ಇಳಿಕೆಯ ಅರಿವಿದೆ. ಅದ್ರ ಬಗ್ಗೆ ಅವರ ಅಭಿಪ್ರಾಯ ಏನು? ಜೊತೆಗೆ ಅಂಗಡಿಯವರು ಇವತ್ತಿನಿಂದಲೇ ಬೆಲೆ ಇಳಿಕೆ ಮಾಡಿದಾರಾ? ಹಳೆ ಸ್ಟಾಕ್ ಇತ್ತು ಸರ್, ಅದನ್ನು ಆ ರೇಟ್ಗೆ ಮಾರಾಟ ಮಾಡಿಬಿಡ್ತೀವಿ, ಹೊಸ ಸ್ಟಾಕ್ ಬಂದಮೇಲೆ ಕಡಿಮೆ ರೇಟಿಗೆ ಮಾರಾಟ ಮಾಡ್ತೀವಿ ಅಂತ ಏನಾದರೂ ಕುಂಟು ನೆಪವನ್ನು ಹೇಳ್ತಾ ಇದ್ದಾರೆ? ಅರವಿಂದ್, ಈ ಒಂದು ಹೊಸ ದರದಿಂದಾಗಿ ಅಂದ್ರೆ ಅಧಿಕೃತವಾಗಿ ಇವತ್ತಿನಿಂದ ಏನೋ ದರ ಪರಿಷ್ಕರಣೆ ಆಗುತ್ತೆ. ಇವತ್ತಿನಿಂದ ಸಾಕಷ್ಟು ಜನರಿಗೂ ಕೂಡ ಒಂದು ರೀತಿಯಲ್ಲಿ ನಿರಾಳತೆ ಇದೆ. ಇಷ್ಟು ದಿನದಿಂದಲೂ ಕೂಡ ದರ ಏರಿಕೆಯ ಬಗ್ಗೆ ಅಸಮಾಧಾನ, ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ GST ಇಳಿಕೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ಜನ ಒಂದು ರೀತಿಯಲ್ಲಿ ಸಮಾಧಾನದಿಂದ ಇದ್ದಾರೆ. ಇನ್ನು ಅಂಗಡಿಗಳ ವಿಚಾರಕ್ಕೆ ಬಂದರೆ, ಸೊ ಇವತ್ತಿನಿಂದನೇ ಅದರ ಅಂದರೆ ಈ ಹಿಂದಿನ ದರ ಏನಿತ್ತಲ್ಲ ಅದನ್ನು ಬಿಟ್ಟು ಇವತ್ತಿನಿಂದ ಅಧಿಕೃತ ದರಕ್ಕೆ ಮಾರಾಟ ಮಾಡುವಂಥದ್ದು, ವ್ಯವಹಾರ ಮಾಡುವಂಥದ್ದು ಕೂಡ ಆಗುತ್ತೆ. ಜೊತೆಗೆ ಹೋಟೆಲ್ಗಳಲ್ಲಿ ಬರುವಂತಹ ಜನರಿಗೂ ಕೂಡ ಈ ವಿಚಾರವನ್ನು, GST ಇಳಿಕೆ ಆಗಿರುವಂಥ ವಿಚಾರವನ್ನು ತಿಳಿದು ಒಂದಿಷ್ಟು ಜನ ಒಳ್ಳೆ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಹೋಟೆಲ್ಗೆ ಬಂದಿದ್ದಾರೆ, ಮಾತನಾಡಿಸ್ತೇನೆ. ಸರ್, GST ಇಳಿಕೆ ಆಗಿದೆ, ಜನಸಾಮಾನ್ಯರಿಗೆ ಒಂದು ರೀತಿಯಲ್ಲಿ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ, ಸೊ ನಿಮ್ಮ ಅಭಿಪ್ರಾಯ? ಸರ್, GST ಇಳಿಕೆ ಆಗಿರೋದು ತುಂಬ ಒಳ್ಳೆಯದಾಯಿತು. ಮುಂಚೆ ತುಂಬ ಜಾಸ್ತಿ ಇತ್ತು, ಅದು ಕೆಲವು ಕಡೆ 28% ಇತ್ತು, ಕೆಲವು ಕಡೆ 18% ಇತ್ತು. ಅದೆಲ್ಲ ಕೆಲವೆಲ್ಲ ಕಮ್ಮಿ ಆಗಿದೆ. ಈಗ ಅದು ಇಳಿದಾದ್ಮೇಲೆ ಕಾರ್ಗಳು ತಗೊಳ್ಳೋದೆಲ್ಲ ಜಾಸ್ತಿ ಆಗಿದೆ. ಟೂ ವೀಲರ್ಗಳು, ಕೆಲವು ಅಂಗಡಿಗಳಲ್ಲಿ ವ್ಯಾಪಾರ ಎಲ್ಲ ಇವತ್ತಿಂದ ಸ್ವಲ್ಪ ಚೇಂಜಸ್ ಆಗುತ್ತೆ. ಬಡವರಿಗೆ ತುಂಬ ಒಳ್ಳೆಯದಾಯಿತು ಇದು ಮಾಡಿದ್ದು. ಮೋದಿ ಮಾಡಿದ್ದು ಮಾತ್ರ ತುಂಬ ಒಳ್ಳೆಯದಾಯ್ತು. ಇದು ಈ ಸಣ್ಣ ಮತ್ತೆ ಮಧ್ಯಮ ವರ್ಗದ ಜನರಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಸೊ ಸುಮಾರು ಸ್ಲ್ಯಾಬ್ ವೈಸ್ಗಳ ದರ ಕಡಿಮೆ ಆಗಿದೆ, ಏನು ಹೇಳ್ತೀರಿ?
ಇಲ್ಲ ಇದು ತುಂಬ ಒಳ್ಳೆಯದು, ಬಡವರಿಗೆ ಆಗಲಿ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಆಗಲಿ ಚೆನ್ನಾಗಿರುತ್ತೆ. ಇದು 80% ಇದ್ದಿದ್ದೆಲ್ಲ 5% ಬಂದಿದೆ. ವೆಹಿಕಲ್ ಡಿಪಾರ್ಟ್ಮೆಂಟ್ ಮಿಡ್ಲ್ ಕ್ಲಾಸ್ ಆರಾಮಾಗಿ ತಗೊಂಡು ವೆಹಿಕಲ್ ಎಲ್ಲ ಇದು ಮಾಡೋದು. ಹೋಟ್ಲುಗಳೆಲ್ಲ ಅಷ್ಟೇ GST ಇಲ್ಲ, ಇವಾಗ ಬಿಲ್ಗಳಲ್ಲಿ ಕಮ್ಮಿ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ನೋಡಿದ್ದೀವಿ, ಇಲ್ಲ ಮೊದಲೆಲ್ಲ GST ಹಾಕೋರು, ಇವಾಗ ನಾರ್ಮಲ್ ಬಿಲ್ ಕೊಡ್ತಾ ಇದ್ದಾರೆ. ಇವಾಗ ಪರವಾಗಿಲ್ಲ ಅನಿಸ್ತದೆ. ಸರ್, ನಿತ್ಯ ಬಳಕೆಯ ವಸ್ತುಗಳಿಗೂ ಕೂಡ GSTಯನ್ನು ವಿಧಿಸಲಾಗ್ತಾ ಇತ್ತು. ಸೊ ಜನರಿಗೆ ಎಲ್ಲೊಂದು ಕಡೆ ಪ್ರತಿದಿನ ಬಳಕೆ ಮಾಡುವಂಥ ವಸ್ತುಗಳಿಗೂ ಕೂಡ ಯಾವ ಸೀಮೆ ಆಗಬೇಕು, ಯಾವ ವಿಚಾರಕ್ಕೆ ಆಗಬೇಕು ಅನ್ನುವಂಥ ಆಕ್ರೋಶಗಳಿದ್ವು. ಈಗ ಅದೆಲ್ಲವೂ ಕೂಡ ಕಡಿಮೆ ಆಗಿದೆ. ಸೊ ಏನು ಹೇಳ್ತೀರಿ? ಒಳ್ಳೇದಾಗಿದೆ ಸರ್, ಒಳ್ಳೇದಾಗಲಿ, ಬಡವ್ರಿಗೆ ಒಳ್ಳೇದಾಗಲಿ ಅಂತ ಅಲ್ವಾ. ಇದರಿಂದ ಯಾರಿಗೂ ಏನು ಸಮಸ್ಯೆ ಇಲ್ಲದೆ ತುಂಬ ಒಳ್ಳೆಯದು. ಸಹಜವಾಗಿ ವಿವಿಧ ಸ್ಲ್ಯಾಬ್ಗಳಲ್ಲಿ ಈ ಇಳಿಕೆ ಕಂಡಿರುವಂಥ ಹಿನ್ನೆಲೆಯಲ್ಲಿ ಜನಸಾಮಾನ್ಯರಿಗೂ ಕೂಡ ಈ ಒಂದು GST ಇಳಿಕೆಯಿಂದಾಗಿ ಒಂದು ರೀತಿಯಲ್ಲಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಪ್ರಕಾಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಮಾದೇಶ್ನ ಮಾತನಾಡ್ಸೋಣ. ಮಾದೇಶ್, ಈಗ ಒಂದು ಮಧ್ಯಮ ವರ್ಗದ ಕುಟುಂಬ ತಿಂಗಳಿಗೆ ಒಂದು 5,000 ರೂಪಾಯಿ ರೇಷನ್ ತೊಗೊಂಡ್ರೆ ಈಗ ಬದಲಾದ ದರದಲ್ಲಿ ಹೆಚ್ಚು ಕಡಿಮೆ 1,000 ರೂಪಾಯಿ ತನಕ ಉಳಿತಾಯ ಆಗುತ್ತೆ. ಇದ್ರ ಬಗ್ಗೆ ಜನರಿಗೆ ಅರಿವಿದೆಯಾ? ಏನು ಹೇಳ್ತಾರೆ? ಆಮೇಲೆ ಗ್ರಾಹಕರ ಜೊತೆಗೆ ವರ್ತಕರು ಕೂಡ ಇವತ್ತಿಂದ ರೇಟ್ ಕಡಿಮೆ ಮಾಡ್ಕೊಂಡಿದ್ದಾರಾ ಹೇಗೆ ಅಂತ? ಅರವಿಂದ, ನೇರವಾಗಿ ನಾನು ಜನರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಇಲ್ಲಿ ಸಾಕಷ್ಟು ಸಂಖ್ಯೆಯ ಜನ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ ಏನು ಹೇಳ್ತಾರೆ ಅಂತ. ಸರ್, ಈಗ ಇವತ್ತಿನಿಂದ GST ಬದಲಾವಣೆ ಆಗ್ತಿದೆ. 375 ಉತ್ಪನ್ನಗಳು. ಏನು ಅನ್ಸುತ್ತೆ ನಿಮಗೆ? ತುಂಬ ಒಳ್ಳೆಯದಾಗುತ್ತೆ ಸರ್, ತುಂಬ ಒಳ್ಳೆಯದಾಗಿದೆ. ಟ್ರಾನ್ಸಾಕ್ಷನ್ನು ಜಾಸ್ತಿ ಆಗ್ತಾ ಇದೆ. 375 ಅಲ್ಲ, 3,400 ಬೇಕಾದ್ರೆ ಕಡಿಮೆ ಆಗುತ್ತೆ. ಅದು ಎಲ್ಲ ಐಟಮು ಕಡಿಮೆ ಆಗುತ್ತೆ. ಇದು ಒಂದೇ ಅಲ್ಲ, ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲದೂ ಕಡಿಮೆ ಆಗೋದ್ರಿಂದ ತುಂಬ ಒಳ್ಳೆಯದು ಜನಗಳಿಗೆ. ಸರ್, ಈಗ ಹಾಲಿನ ಉತ್ಪನ್ನಗಳಿಗೂ ಕೂಡ ಕಡಿಮೆ ಆಗ್ತಿದ್ದಾವೆ. ಎಷ್ಟೆಷ್ಟು ಉತ್ಪನ್ನ ಕಡಿಮೆ ಆಗ್ಬೋದು, ರೇಟ್ ಎಷ್ಟು ಕಡಿಮೆ ಆಗ್ಬೋದು ಅಂತ? ಮೊದಲೆಷ್ಟಿತ್ತು, ಈಗ ಎಷ್ಟಿತ್ತು ಅಂತ ಹೇಳ್ತೀವಿ? ಅದಿನ್ನೂ ರೇಟ್ ಬಂದಿಲ್ಲ ಸರ್, ಬಂದಮೇಲೆ ಗೊತ್ತಾಗುತ್ತೆ. ಇನ್ನೂ ರೇಟ್ಗಳು ಬಂದಿಲ್ಲ, ಬಂದಮೇಲೆ ಗೊತ್ತಾಗುತ್ತೆ ರೇಟ್ಗಳು. ಅಂದಾಜು ಎಷ್ಟು ಹೇಳಿದ್ದಾರೆ ನಿಮಗೆ? ತುಪ್ಪ ಮಾತ್ರ 40 ರೂಪಾಯಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಒಂದು ಪ್ಯಾಕೆಟ್ಗೆ, ಅಷ್ಟೇ ಸರ್ ಗೊತ್ತೆ. ಬೆಣ್ಣೆನೂ ಎಲ್ಲ 5 ರೂಪಾಯಿ 6 ರೂಪಾಯಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ ಒಂದು ಪ್ಯಾಕೆಟ್ಗೆ. ಕಡಿಮೆ ಆಗುತ್ತೆ ಸರ್. ಟ್ರಾನ್ಸಾಕ್ಷನ್ನು ತುಂಬ ಚೆನ್ನಾಗಿ ಆಗುತ್ತೆ ಸರ್, ಎಲ್ಲ ದೇಶ ಹೋಗ್ತೆ ಎಲ್ಲ ಗ್ರಾಹಕರಿದ್ದಾರೆ ಅರವಿಂದ್, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನು ಹೇಳ್ತೀರಿ? ಸರ್, ಚೆನ್ನಾಗಿ ಕಡಿಮೆ ಆದರೆ ಒಳ್ಳೇದು ಸರ್. ಹಾಲಿನ ಉತ್ಪನ್ನಗಳು ಒಂದು ತಗೊಳಕ್ಕೆ ಯೂಸ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ನಮಗೆ. ಅಲ್ಲ, ಬೇರೆ ಬೇರೆ ದಿನಬಳಕೆಯ ವಸ್ತುಗಳು ಕೂಡ ಕಡಿಮೆ ಆಗ್ತಿದ್ದಾವೆ, ಅದ್ರ ಬಗ್ಗೆ ಏನು? ಎಷ್ಟು ಉಳಿತಾಯ ಆಗ್ಬೋದು ಅನ್ಸುತ್ತೆ? ಒಂದು ತಿಂಗಳಲ್ಲಿ ನೀವು ಎಷ್ಟು ಖರ್ಚು ಮಾಡ್ತಿದ್ರಿ, ಈಗ ಎಷ್ಟು ಉಳಿತಾಯ ಆಗ್ಬೋದು? ಇಲ್ಲ, ಕಡಿಮೆ ಆದ್ರೆ ಉಳಿತಾಯ ಆಗುತ್ತೆ. ಆಗೋದಿಲ್ಲ ಸರ್, ಜನ ಇಲ್ಲ ಜಾಸ್ತಿ ಚೆನ್ನಾಗಿರೋದು ತಿಂತಾರೆ ಅಷ್ಟೇ ಸರ್. ಕರೆಕ್ಟ್. ಉಳಿತಾಯ ಮಾಡಕ್ ಹೋಗಲ್ಲ, ಚೆನ್ನಾಗಿರೋದು ತಿಂತಾರೆ ಸರ್. ಉಳಿತಾಯ ಮಾಡಕ್ ಹೋಗಲ್ಲ. 100 ರೂಪಾಯಿ ಕೊಟ್ಟು ತಿನ್ನೋದು 110 ರೂಪಾಯಿ ಆಗಲಿ ಚೆನ್ನಾಗಿರೋದೇ ತಿಂತಾರೆ ಸರ್, ಉಳಿತಾಯ ಮಾಡಕ್ ಹೋಗಲ್ಲ. ಅದೇ ಇಷ್ಟು ಖರ್ಚು ಮಾಡ್ತಾ ಇದ್ವಿ ನಾವು ತಿಂಗಳಿಗೆ, ಇಷ್ಟು ನಮ್ಮ ಮನೆಗೆ ಅಂತ ಇರುತ್ತಲ್ಲ, ಅದು ಎಷ್ಟು ಕಡಿಮೆ ಆಗ್ಬೋದು ಅಂತ? ಕಡಿಮೆ ಆಗುತ್ತೆ ಸರ್. 100 ರೂಪಾಯಿ ಅಂದ್ರೆ ಈಗ ಒಂದು 60 ರೂಪಾಯಿ ಉಳಿತಾಯ ಥರ ಅಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ಬೋದು. ಓಕೆ, ಏನು ಹೇಳ್ತಾರೆ ಸರ್ ಜನ GST ಕಡಿಮೆ ಆಗ್ತಾ ಇರೋದ್ರಿಂದ? ಸರ್, ಹೇಳಿದ್ನಲ್ಲ ಸರ್, ಇನ್ನೂ ಬರಬೇಕು. ಇವತ್ತು ಶುರು ಆದಮೇಲೆ ಅದ್ರ ಪರಿಣಾಮ ಏನು ಮಾಡಬೇಕು, ಸ್ವಲ್ಪ ದಿನ ಕಾಯಬೇಕಾಗುತ್ತೆ. ಒಂದು 2-3 ದಿವಸ ಅಟ್ಲೀಸ್ಟ್ 1 ವೀಕ್ ಆದ್ರೆ ಯೋಚನೆ ಮಾಡಿದ್ಮೇಲೆ ಅದ್ರ ಬಗ್ಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಅದರಿಂದ ಯೋಚನೆ ಮಾಡಬೇಕು. ಇವತ್ತು ಶುರುವಾಗಿದೆ, ಇನ್ನೊಂದು ವಾರದಲ್ಲಿ ಗೊತ್ತಾಗುತ್ತೆ. ಅಂದರೆ ಜನ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ, ಏನು ಎಷ್ಟು ಕಡಿಮೆ ಆಗಿರುತ್ತೆ, ನಾವು ಎಷ್ಟು ಉಳಿತಾಯ ಮಾಡ್ಬೋದು, ಅದು ಗೊತ್ತಾಗುತ್ತೆ ಅನ್ನುವಂಥ ಮಾತನ್ನು ಗ್ರಾಹಕರು ಹೇಳ್ತಾ ಇರುವಂಥದ್ದು. ರೈಟ್. ಪ್ರಕಾಶ್ ಮತ್ತು ಮಾದೇಶ್ ಇಬ್ಬರಿಗೂ ಕೂಡ ಧನ್ಯವಾದ. ಇನ್ನು ನಾವು ಜಿಲ್ಲಾ ಕೇಂದ್ರಗಳಿಗೆ ಹೋಗೋಣ. ಬೆಂಗಳೂರಿನ ವಿಚಾರ ನೋಡಿದ್ದಾಯಿತು. ಹುಬ್ಳಿಗೆ ಹೋಗೋಣ. ನನ್ನ ಕೊಲೀಗ್ ಸುನಿಲ್ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ಸುನಿಲ್, ಈಗ ಜನತೆಗೆ ಬೆಲೆ ಇಳಿಕೆಯ ಅರಿವಾಗಿದೆಯಾ? GST ಕಡಿಮೆ ಆಗಿದೆ ಅಂತ ಗೊತ್ತಾಗಿದೆಯಾ? ವರ್ತಕರು ಕೂಡ ಇವತ್ತಿನಿಂದಲೇ ಬೆಲೆಯನ್ನು ಕಡಿಮೆ ಮಾಡಿದಾರಾ, ಅಥವಾ ಇನ್ನೂ ಕೂಡ ಯಾವುದೇ ರೇಟ್ ಗೊತ್ತಾಗಿಲ್ಲ, ಒಂದು 3-4 ದಿನ ಬಿಟ್ಟು ಕಡಿಮೆ ಮಾಡ್ತೀವಿ ಅಂತಾರ? ಹೇಗಿದೆ ಪರಿಸ್ಥಿತಿ ಹುಬ್ಳಿನಲ್ಲಿ? ಅರವಿಂದ್, ನೀವು ಹೇಳಿದಂತೆ ಹುಬ್ಬಳ್ಳಿಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಹಾಲು ಮತ್ತು ಹಾಲಿನ ಉತ್ಪನ್ನಗಳಿಗಿರುವಂಥ GST ಇರ್ಬೋದು, ಅದರಲ್ಲಿ ಸ್ವಲ್ಪ ಗೊಂದಲಗಳಾಗಿದ್ದಾವೆ. ಅದರ ಹೊರತಾಗಿಯೂ ಕೂಡ ಇವತ್ತು BJP ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದೆ. 12 ಗಂಟೆ ನಂತರ ದೊಡ್ಡ ಸೆಲೆಬ್ರೇಷನ್ ಕೂಡ GST ದರದ ಇಳಿಕೆ ಮಾಡ್ತಾ ಇದೆ. ಇದರ ಜೊತೆಗೆ ನಾವೀಗ ರಿಯಾಲಿಟಿ ಚೆಕ್ಗಾಗಿ ಒಂದು ನಂದಿನಿಯ ಡೈರಿ ಮತ್ತು ಜನರಲ್ ಸ್ಟೋರು, ಕಿರಾಣಿ ಸ್ಟೋರ್ಗಳಿಗೆ ಮತ್ತು ಟೀ ಶಾಪ್ಗಳಿಗೆ ಭೇಟಿ ಕೊಡೋಣ. ಇಲ್ಲಿ ನೋಡ್ಬೋದು, ಬೆಳಗ್ಗಿಂದಲೇ ಕೂಡ ವ್ಯಾಪಾರ ಜೋರಾಗಿದೆ, ಜನರು ಕೂಡ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಮಧ್ಯಮ ವರ್ಗವನ್ನು ಟಾರ್ಗೆಟನ್ನು ಮಾಡಿ GST ದರದ ಇಳಿಕೆ ಮಾಡಲಾಗಿದೆ ಅನ್ನೋದು ಒಂದು ಮಾತುಕತೆ. ಸೊ ಇಲ್ಲಿ ಗ್ರಾಹಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೋಗೋಣ. ಸರ್, ಇಂದಿನಿಂದ GST ದರ ಇಳಿಕೆ ಆಗ್ತಾ ಇದೆ, ಹಲವಾರು ರೀತಿಯ ಉಪಯೋಗಗಳು ಆಗ್ತಾ ಇದ್ದಾವೆ, ಏನು ಹೇಳ್ತೀರಾ ಸರ್? ಇದು ಮಧ್ಯಮದ ವರ್ಗದವ್ರಿಗೆ ಮತ್ತು ಎಲ್ಲರಿಗೂ ತುಂಬ ಒಳ್ಳೆಯದು.
ಮತ್ತು ಮದ್ಯಪಾನದ ಎಲ್ಲ ಹೆಚ್ಚಿಗೆ ಆಗಿದೆ. ಇದು ಗ್ರಾಹಕರಿಗೆ ಮತ್ತು ಮಕ್ಕಳಿಗೆ ಅದೆಲ್ಲ ಹಾಲು ಕುಡಿಸ್ಲಿಕ್ಕೆ ಅದೆಲ್ಲ ತುಂಬ ಒಳ್ಳೆ ರೀತಿ ಇದಾಗ್ತಾ ಇದೆ ಸರ್. ಕಡಿಮೆ ಆಗಿದ್ದು ಒಂದು ಒಳ್ಳೆ ರೀತಿಯಿಂದ ಬೆಳವಣಿಗೆ ಅಂತ ಹೇಳ್ಬೋದು ಸರ್. ಇವತ್ತು ಕೂಡ ರೇಟ್ ಕಡಿಮೆ ಆಗಿದೆಯಾ ಅಥವಾ ಅದೇ ಹಳೆ ದರಕ್ಕೆ ತಗೋತೀರಾ? ಇಲ್ಲ ಸರ್, 12 ಗಂಟೆ ಮೇಲೆ ಇದು ಆಗುತ್ತೆ. ಇವತ್ತು ಬೆಳಗ್ಗೆಯಿಂದ ಇದು ಸೇಮ್ 27 ಇದೆ ಸರ್. 12 ಗಂಟೆ ನಂತರ ಮತ್ತೆ ಇದಾಗುತ್ತೆ ಸರ್. ಸರ್, ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ಏನು ಹೇಳ್ತೀರಿ ಸರ್, GST ಕಡಿತ ಮಾಡಿರೋದಕ್ಕೆ? ಈ ಕೇಂದ್ರ ಸರ್ಕಾರಕ್ಕೆ ನಾನೊಂದು ಮೆಚ್ಚುಗೆ ಸೂಚಿಸ್ತೇನೆ ಸರ್. ಇದು ಒಳ್ಳೆ ನಿರ್ಧಾರ ಅಂತ ಹೇಳ್ತೇನೆ ಸರ್. ಗ್ರಾಹಕರಿಗೆ ಮತ್ತು ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೆ ತುಂಬ ಅನುಕೂಲ ಆಗಿದೆ ಸರ್. ಮಧ್ಯಮ ವರ್ಗದವ್ರಿಗಂತೂ ಇನ್ನೂ ತುಂಬ ಅನುಕೂಲ ಆಗಿದೆ ಸರ್ ಇದು. ಅರವಿಂದ್, ನಾನು ಇಲ್ಲಿ ವ್ಯಾಪಾರಸ್ಥರನ್ನ ಮಾತಾಡ್ತೀನಿ. ಸರ್, ಗ್ರಾಹಕರು ಏನು ಕಿರಿಕ್ ಮಾಡ್ತಾ ಇದ್ದಾರಾ ರೇಟ್ ಬಗ್ಗೆ? ಏನಂತ ಏನಿಲ್ಲ, ಎಲ್ಲ ವಿಚಾರಿಸ್ತಾ ಇದ್ದಾರೆ. ಇನ್ನೂ ರೇಟ್ ಏರ್ಲಿಲ್ವಾ ಏನು ಅಂತ ಕೇಳ್ತಾ ಇದ್ದಾರೆ. ಇನ್ನೂ ಸದ್ಯದ ಮಟ್ಟಿಗೆ ಈಗ ಏರ್ಸು ಎಲ್ಲ ಅದು ಬಂದು ರೇಟ್ ಏರಿದ ಮೇಲೆ ಮತ್ತೆ ಇದು ಮಾಡ್ತೇವೆ ಅಂತ ಹೇಳ್ತೀವಿ. ಅರವಿಂದ್, ಒಂದು ಕಡೆ ಹುಬ್ಬಳ್ಳಿಯಲ್ಲಿ ಗ್ರಾಹಕರು ಸಂಭ್ರಮವನ್ನು ಪಡ್ತಾ ಇದ್ದಾರೆ, ಅದರ ಜೊತೆಗೆ ವ್ಯಾಪಾರಸ್ಥರು ಸ್ವಲ್ಪ ಗೊಂದಲ ಇದೆ ಅಂತ ಹೇಳ್ತಾ ಇರುವಂಥದ್ದು. ರೈಟ್ ಸುನಿಲ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಇದು ಹುಬ್ಬಳ್ಳಿ ವಿಚಾರ. ಆದರೆ ಇನ್ನು ರಾಯಚೂರಿಗೆ ಹೋಗೋಣ. ನನ್ನ ಕೊಲೀಗ್ ವಿಜಯ್ ಜಾಗಟ್ಕಲ್ ನನ್ನ ಜೊತೆ ಇವಾಗ ನೇರ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ವಿಜಯ್, ರಾಯಚೂರಿನ ಪರಿಸ್ಥಿತಿ ಹೇಗೆ? ಜನರಲ್ಲಿ ಏನಾದರೂ ಗೊಂದಲ ಇದೆಯಾ, ಕ್ಲಾರಿಟಿ ಇದೆಯಾ? ಬೆಲೆ ಇಳಿಕೆ ಆಗಿರ್ತಕ್ಕಂಥದ್ರ ಬಗ್ಗೆ ಅಭಿಪ್ರಾಯ ಏನು ವ್ಯಕ್ತಪಡಿಸ್ತಾ ಇದ್ದಾರೆ? ಖಂಡಿತವಾಗಿ ಅರವಿಂದ್, ಏನು ಬೆಲೆ ಇಳಿಕೆ ಆಗಿರುವಂಥದ್ದು ಜನರಲ್ಲಿ ಸಂತೋಷವನ್ನು ಮೂಡಿಸಿರುವಂಥದ್ದು. ಅದು ಈ ನವರಾತ್ರಿಯ ಮೊದಲ ದಿನವೇ ಈ ಒಂದು ಜಾರಿ ಆಗ್ತಾ ಇರೋದು ಕೂಡ ಜನರಲ್ಲಿ ಸಂತೋಷ ಇದೆ. ಆದರೆ ಏನು ಈಗ ಪ್ರೆಸೆಂಟಲ್ಲಿ ಇರ್ತಕ್ಕಂಥ ಉತ್ಪನ್ನಗಳೇನಿದೆ ಅದು ಯಾವುದರ ಬೆಲೆ ಕೂಡ ಕಡಿಮೆ ಆಗಿಲ್ಲ. ಯಾಕೆಂದರೆ ಏನು ಅಂಗಡಿಗಳ ಮಾಲೀಕರು ಎಲ್ಲ ಹೇಳ್ತಿರುವಂಥದ್ದು, ನಮ್ಮಲ್ಲಿ ಹಳೆಯ ಉತ್ಪನ್ನಗಳಿದೆ, ಹೊಸ ಬೆಲೆ ಬಂದ ನಂತರ ನಾವು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತೀವಿ ಅನ್ನೋವಂಥದ್ದು. ಒಂದು ಹಾಲಿನಿಂದ ಹಿಡಿದು ಹಾಲಿನ ಉತ್ಪನ್ನಗಳನ್ನು ಹಿಡಿದು ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಏನು ಬೆಲೆ ಮೊದಲಿನ ಬೆಲೆ ಇತ್ತು ಅದೇ ಬೆಲೆ ಮಾರಾಟ ಆಗ್ತಾ ಇದೆ. ಇದು ಆದಷ್ಟು ಬೇಗ ಜಾರಿ ಆಗಬೇಕು. ಏನು ಈಗ 5% ಮತ್ತು 18% GSTಯಲ್ಲಿ ಮಾತ್ರ ಏನು ತೆರಿಗೆಯನ್ನು ಹಾಕಲಾಗ್ತಾ ಇದೆ ಅದು ಆಗಬೇಕು. ಈ ಹಿಂದೆ ಇದ್ದಂಥ 4 ಸ್ಲ್ಯಾಬ್ಗಳನ್ನು ಏನು ಕಡಿತ ಮಾಡಿ 2 ಸ್ಲ್ಯಾಬ್ಗೆ ಇಳಿಸಿದ್ದಾರೆ. ಆ ಒಂದು GST ಏನಿರುತ್ತೆ ಆ ಬೆಲೆ ನಮಗೆ ದೊರೆಯುವಂಥದ್ದು ಆದಷ್ಟು ಬೇಗ ಆಗಬೇಕು. ಜೊತೆಗೆ ಏನು ಹೋಟೆಲ್ಗಳಲ್ಲಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಕಡೆ ಈಗಾಗಲೇ ಏನು ದುಬಾರಿ ಬೆಲೆಯಲ್ಲಿ ನಾವು ವಸ್ತುಗಳನ್ನು ತಗುವಂಥದ್ದಾಗಲಿ ಊಟಗಳನ್ನು ಮಾಡುವಂಥದ್ದಾಗಲಿ ಇರುತ್ತೆ, ಅಲ್ಲೂ ಕೂಡ ಈ ಎಲ್ಲ ಬೆಲೆಗಳು ಇಳಿಕೆ ಆದಂತೆ ಅವು ಕೂಡ ಗ್ರ್ಯಾಜುವಲ್ ಆಗಿ ಎಲ್ಲವೂ ಬೆಲೆ ಇಳಿಕೆ ಆದರೆ ಮಾತ್ರ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಆಗುತ್ತೆ. ಈಗಾಗಲೇ ಏನು ಒಂದು ರೇಟ್ಗಳನ್ನು ಫಿಕ್ಸ್ ಮಾಡಿರ್ತಾರೆ ವ್ಯಾಪಾರಿಗಳು ಇರ್ಬೋದು ಮತ್ತು ಅಂಗಡಿಗಳ ಮಾಲೀಕರು ಇರ್ಬೋದು, ಅಂದರೆ ಅವರ ತಯಾರಿಕೆ ಮಾಡುವಂಥ ಉತ್ಪನ್ನಗಳದ್ದು ಅವುಗಳ ಬೆಲೆ ಕೂಡ ಕಡಿಮೆ ಆಗಬೇಕು. ಇದು ಕೇವಲ ಏನು ಬ್ರ್ಯಾಂಡೆಡ್ ವಸ್ತುಗಳು ಬೆಲೆ ಎಲ್ಲಿ ಕಡಿಮೆ ಆಗೋದು ಅಷ್ಟೇ ಅಲ್ಲ, ಲೋಕಲಲ್ಲಿ ಇರ್ತಕ್ಕಂಥ ಬೆಲೆಗಳು ಕೂಡ ಕಡಿಮೆ ಆದರೆ ಗ್ರಾಹಕರಿಗೆ ಅನುಕೂಲ ಆಗುತ್ತೆ ಅನ್ನೋಂಥದ್ದನ್ನು ಹೇಳ್ತಾರೆ. ನಾವೊಂದು ಕಿರಾಣಿ ಅಂಗಡಿ ಮುಂದೆ ಇರುವಂಥದ್ದು, ಈಗಾಗಲೇ ಏನು ಸೋಪ್ ಇರ್ಬೋದು, ಶಾಂಪ್ ಇರ್ಬೋದು, ಪ್ರತಿಯೊಂದರ ಬೆಲೆ ಕೂಡ ಕಡಿಮೆ ಆಗಿದೆ. ಇದರ ಒಬ್ಬರ ಮಾಲೀಕರನ್ನ ನಾವು ಮಾತಾಡ್ಸೋಣ. ಈ ಹಿಂದೆ ಏನು ಮಾರಾಟ ಮಾಡ್ತಾ ಇದ್ರು, ಇವತ್ತಿಂದ ಜಾರಿ ಆದಂಥ ಒಂದು ಹೊಸ ಏನು ತೆರಿಗೆ ಇದೆ ಸ್ಲ್ಯಾಬ್ ಇದೆ ಅದರ ರೀತಿಯಲ್ಲಿ ಮಾರಾಟ ಆಗ್ತಾ ಇದೆ ಅಂತ. ಸರ್, ಈಗ ಬೆಲೆಗಳು ಇಳಿಕೆ ಆಗಿದೆ, ನೀವು ಯಾವ ಬೆಲೆಯಲ್ಲಿ ಮಾರ್ತಾ ಇದ್ರಿ? ಹಿಂದಿನ ಬೆಲೆಯಲ್ಲೇ ಮಾರ್ತಾ ಇದ್ರೆ ಹೊಸ ಬೆಲೆಯಲ್ಲೇ ಮಾರ್ತೀವಿ ಸರ್. ಯಾಕಂದ್ರೆ ಅದು ನಮಗೆ ಹಿಂದಿನ ಬಂದಂತೆ ಇಷ್ಟ ಹಾಕಂತ ಇನ್ನು ಕಂಡಪಟ್ಟೆ ಐತೆ. ಆಮೇಲೆ ಅವರು ಇನ್ನೂ ಕಳಿಸಿನೂ ಇಲ್ಲ, ಯಾವ ಮಾಲೂ ಇನ್ನೂ ಬಂದಿಲ್ಲ. ಮತ್ತು ಮುಂದೆ ಬಂದರೆ ನಾವು ಅದನ್ನು ಯಾಗಂತ ಆ ಟೈಪ್ ಮಾಡಿಸ್ತೀವಿ. ಖಂಡಿತವಾಗಿ ಅರವಿಂದ್, ಏನು ಮುಖ್ಯವಾಗಿ ಅಂತ ಹೇಳಿದರೆ ಬೆಲೆ ಇಳಿಕೆ ಆಗಿರುವಂಥದ್ದು ಸಾಕಷ್ಟು ಜನರಲ್ಲಂತೂ ಖುಷಿ ಇದೆ. ಮತ್ತು ಬಡ ಮತ್ತು ಮಧ್ಯಮ ವರ್ಗದವರು ನಿಜವಾಗ್ಲೂ ಕೂಡ ಬದುಕೋದೇ ಕಷ್ಟ ಅನ್ನುವಂಥ ಪರಿಸ್ಥಿತಿಯಲ್ಲಿದ್ದಾಗ ಇದನ್ನು ಮಾಡಿರೋದು ಬಹಳ ಸಂತೋಷ ಅನ್ನುವಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಥ್ಯಾಂಕ್ ಯು ವಿಜಯ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸಹಜವಾಗೇ ಬೆಲೆ ಕಡಿಮೆ ಆಗುತ್ತೆ ಅಂದರೆ ಜನರು ಖುಷಿ ಆಗುತ್ತೆ ಅಷ್ಟೇ.